ಈಗ ತುಂಗಭದ್ರಾ ವಿಚಾರ ಬಂದಾಗ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಅದೇ CR ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು 3 ಜನ ಮುಖ್ಯಮಂತ್ರಿಗಳು ಸೇರಿ ಚರ್ಚೆ ಮಾಡಿ ಆ ತುಂಗಭದ್ರದಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡ್ಲಿಕ್ಕೆ ನಾವು ಒಪ್ಕೊಂಡಿದ್ದೇವೆ. ಅವರೊಂದು ಸಮಿತಿ ಕೂಡ ರಚನೆ ಮಾಡ್ಲಿಕ್ಕೆ ಆಗ್ತಾ ಇದೆ. ಇದು ನಾನು ಮುಖ್ಯಮಂತ್ರಿ ಆದ್ಮೇಲೆ ಇದೊಂದು ಐತಿಹಾಸಿಕವಾದಂತ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂತ ಒಂದು ಹೆಜ್ಜೆ. ಸೊ ಇಲ್ಲೂ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಬರ್ತೀನಿ ಅಂತೇಳಿ ನನಗೆ ಮಾತಾಡಿದ್ರು. ನಾನು ಒಪ್ಕೊಂಡಿದ್ದೆ 3ನೇ ತಾರೀಕು. ಆದ್ರೆ ಕೆಲವು ಸಂಘಟನೆಗಳು ಮತ್ತೊಂದು ಗಲಾಟೆ ಇವೆಲ್ಲ ಸೌಹಾರ್ದತೆಯಲ್ಲಿ ನಡಿಬೇಕು, ಮಾತುಕತೆ ಶಾಂತಿ ವಾತಾವರಣದಲ್ಲಿ ನಡಿಬೇಕು. ಈಗ ನಮ್ಮ ಪರಿಸ್ಥಿತಿ ಅವ್ರಿಗೂ ಅರಿವಿದೆ, ಅವರ ಪರಿಸ್ಥಿತಿ ನಮಗೂ ಅರಿವಿದೆ. ಅದಕ್ಕೆ ಮಾತುಕತೆಯಲ್ಲಿ ಬಗೆಹರಿದಾದರೆ ನಾನು ಸ್ವಾಗತವನ್ನು ನಾನು ಬಯಸ್ತೇನೆ. ನಾವು ಅವರ ಹಕ್ಕು ಏನಿದೆ ಅವರು ಪಡ್ಕೊಳ್ಳಿ. ತಮಿಳುನಾಡು ಹಕ್ಕು ಏನಿದೆ ಆ ಹಕ್ಕಿಗೆ ನಾವು ಅಡ್ಡ ಬರುವುದಿಲ್ಲ. ನಮ್ಮ ಹಕ್ಕು ಏನಿದೆ, ನಮ್ಗೆ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ, ಅದಕ್ಕೆ ನಾವು ಕಾಪಾಡೋಣ. ಸೊ ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ವರ್ಣ ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾರೆ. ಸೊ ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬಿಡಿ. ಅಲ್ಲಿ ಹೋಗಿ ಅಡ್ಡಗಿಡ್ಡ ಮಲಗಟ್ಟಿಗೆ ನೀರನ್ನ ನಾವು ಬಿಡುದಿಲ್ಲ ಅಂತ ಹೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗ್ಬಾರ್ದು. ಯಾಕೆಂದ್ರೆ ನಾನು ನೋಡಿದೆ ಅಲ್ಲೆಲ್ಲ ಒಳಗೆ ನಿಂತ್ಕೊಳ್ಳೋದು, ಅಡ್ಡ ನಿಂತ್ಕೊಳ್ಳೋದು, ನೀರು ಬಿಡುದಿಲ್ಲ ಅನ್ನೋದು, ಸರ್ಪೆ ಕಟ್ಟೋದು ಯಾವ್ದೋ ಸಂದರ್ಭದಲ್ಲಿ. ಸೊ ಪೊಲೀಸ್ ಅವ್ರಿಗೂ ಹೇಳಿದೀನಿ, ಹಂಗಂತ ಹೋಗಿ ಒಳೆಯಲ್ಲಿ ಅಡ್ಡ ನಿಂತ್ಕೊಳ್ಳೋದು, ನೀರು ಹೋಯ್ತಾ ಇದೆ ಅಂತ ಹೇಳೋದು, ಕೆಳಗಡೆಯಿಂದ ಹೋಗ್ತಾ ಇದೆ. ಈಗೆಲ್ಲ ನಾನು ನಿಲ್ಸಕ್ಕಾಯ್ತದೆ ಹೇಳಿ? ನಾನು ನಿಲ್ಸಕ್ ಆಗುದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ ಇನ್ಫ್ಲೋ. ಈಗ ಬಂದಿರೋ ನನ್ನ ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ಕೊಡ್ಲಿಕ್ಕೆ, ಕೇಂದ್ರ ಸರ್ಕಾರದವರು ಅಲ್ಲಿ ಇಟ್ಟಿದ್ದಾರೆ ಜನನ, ನಾವು ಇಟ್ಟಿದ್ದೀವಿ ಜನ. ಸೊ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲನೇ ಬಾರಿಗೆ ಬಂದಿದ್ದೀನಿ. ತಾಯಿ ಚಾಮುಂಡಿ ನಮ್ಮ ನಾಡ ದೇವತೆ. ಸೊ ಆ ತಾಯಿಗೆ ಒಂದು ನಮಸ್ಕಾರ ಹೇಳಿ, ನಿಮ್ಗೂ ನಮಸ್ಕಾರ ಹೇಳಿ. ಸೊ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿದ್ದಾರೆ. ನಾನು, ನಮ್ಮ ಮಂತ್ರಿಗಳು, ನಮ್ಮ ಕೆಲವು ಶಾಸಕರೆಲ್ಲ ನಾವು ಹೋಗ್ತಾ ಇದ್ದೇವೆ. ಸೊ ಬಹಳ ಗೌರವದಿಂದ ನಾವು ಕೂಡ ಇಡೀ ರಾಷ್ಟ್ರಕ್ಕೆ, ಇಡೀ ವಿಶ್ವಕ್ಕೆ ಸ್ವಾಮಿ ವಿವೇಕಾನಂದ ಅವರು ಈ ಭೂಮಿಯಿಂದ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ನಾವು ನಮ್ಮ ಮಹಾರಾಜರು ಅವತ್ತಿನ ಕಾಲದಲ್ಲಿ ಕೊಟ್ಟಂತ ಪ್ರೋತ್ಸಾಹ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಯುವ ಶಕ್ತಿಗೆ ಕೊಟ್ಟಂತ ಉತ್ತೇಜನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಮ್ಮ ಇತಿಹಾಸದ ಒಂದು ನಗರ ಇದು. ಇಲ್ಲಿಂದ ನಾವು ಶಾಂತಿಯನ್ನ ನಾವು ಕಾಪಾಡಬೇಕು. ವಿಜಯ್ನವರಿಗೆ ಇನ್ನೊಂದು ದಿನ ಡೇಟ್ ಅಲ್ಲಿ ಒಳ್ಳೆ ಸ್ವಲ್ಪ ತಿಳಿ ಆಗ್ಲಿ, ಆಮೇಲೆ ಬನ್ನಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ನಾಳೆ ನಮ್ಮ ಲೀಡರ್ಸ್ ಏನ್ ಹೇಳ್ತಾರೆ, ಲೀಗಲ್ ಟೀಮ್ ಏನ್ ಹೇಳ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನ್ ಹೇಳ್ತಾರೆ, ಅವ್ರ ಮಾತು ಕೇಳಿ. ನನಗೆ ಗೊತ್ತಿಲ್ಲ, ಇನ್ನ ದಯವಿಟ್ಟು ಅದಕ್ಕೆ ಅಡ್ಡಗಿಡ್ಡ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಇದು ಹೋದ ವರ್ಷ ಎಲ್ಲ ಎಷ್ಟು ಬಿಡಕ್ ಹೇಳಿದ್ದು, ಈ ವರ್ಷ ಎಲ್ಲಿ ಬಿಡಕ್ ಹೋಗಿದ್ದು, ನೀವೇ ಮಾಧ್ಯಮದವರೇ ನೀವು ಬರೀಬೇಕು. ಹೋದ ವರ್ಷ ಎಷ್ಟು ಬಿಟ್ಟು ಅಂದ್ರೆ ಬೇರೆ ವರ್ಷಗಳಲ್ಲಿ ಇಂಥ ಸಂಕಷ್ಟದಿಂದ ಎಷ್ಟು ಬಿಟ್ಟಿದೆ ಅಂತ ಹೇಳಿ ನಾನು ಅದನ್ನ ಒಳ್ಳೇದು ಅಂತ ಅವರು 9,000 ಬಿಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು 3,000 ಬಿಟ್ಟಿದ್ದಾರೆ, 3,500 ಹೇಳಿದ್ದಾರೆ. ಹೋದ ವರ್ಷ 14,000 ಚಿಲ್ಲರೆಗೆ ಒಂದು ವರ್ಷ ಇತ್ತು. 14 ಇದು 14 TMC ನೀರು ಅವೆಲ್ಲ ಕೂಡ ನಡೆದಿದೆ ಅಂತ ದಾಖಲೆಗಳೆಲ್ಲ ಇದೆ. ನೋಡೋಣ. ಬಾಗಿನ ಅರ್ಪಿಸುವಂತ ಕೆಲಸವನ್ನು ಆಗುತ್ತದೆ. ಕಳೆದ 2 ಬಾರಿಯಲ್ಲಿ ಬೇಡ ತಡಿಯಪ್ಪ,
ನಾನು ಈಗ ಏನಿಲ್ಲದೆ ನನಗೆ ಪ್ಯಾಂಟು ಶರ್ಟ್ ಎಲ್ಲ ಅರ್ಧ ಆಗ್ತಾ ಇದಾರೆ. ಒಂದ್ ಕಡೆ ಯಡಿಯೂರಪ್ಪನವರು, ವಿಜೇಂದ್ರ ಅವರು ಬಂದು ಅಶೋಕ್ ಎಲ್ಲ ನುಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಆ ಮಂತ್ರಿಗಳು, ಎಂಪಿಗಳೆಲ್ಲ ಕರ್ನಾಟಕ ರಕ್ಷಣೆ ಮಾಡಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನೇನು ಉತ್ತರ ಹೇಳಿ, ನೀವ್ ಹೇಳಿ.